ನನಗೆ ಬಂದ ತಕ್ಷಣ ಅನಿಸ್ತು ಮನೆ ಮದ್ದು ಕಾರ್ಯಕ್ರಮ ಅಂತಂದ್ರು ಏನಪ್ಪ ಇರ್ಬೋದು, ಏನ್ ಹೇಳ್ತಿದ್ದಾರೆ ಅಂತ ಮೊದಲಿಗೆ ಸ್ವಲ್ಪ ಇದಾಯ್ತು. ಆಮೇಲೆ ಅನಿಸ್ತು ಕಾರ್ಯಕ್ರಮ ಪೂರ್ತಿ ಕೇಳಿದ್ಮೇಲೆ ಎಷ್ಟೊಂದು ಉಪಯೋಗ ಇದೆಯಲ್ಲ. ಯಾಕಂದ್ರೆ ಚಿಕ್ಕ ಚಿಕ್ಕ ನಮ್ಮ ಕಾಯಿಲೆಗಳಿಗೂ ನಾವು ಆಸ್ಪತ್ರೆಗೆ ಕೊಡ್ತೀವಿ, ಅಲ್ಲೆಲ್ಲ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ಆದ್ರೂ ಕೂಡ ಏನಾಗಲ್ಲ, ನಮಗೆ ವಾಸಿ ಆಗಲ್ಲ. ಅದು ನನಗೆ ತುಂಬಾ ಅನುಭವ ಬಂತು. ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಲ್ಲ, ಎಲ್ಲವೂ ನಮಗೆ ಹತ್ತಿರದಲ್ಲೇ, ನಮ್ಮ ಮನೆ ಹತ್ತಿರನೇ, ನಮ್ಮ ಗದ್ದೆಗಳಲ್ಲಿ ನಮ್ಮ ಕೈಗೆ ಸಿಗುವಂತಹ ಏನದು ನಾಟಿ ಗಿಡಮೂಲಿಕೆಗಳಿಂದ ಯಾವ ರೀತಿ ನಾವು ನಮಗೆ ಅಲ್ಲಿರುವ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು ಅಂತ ಹೇಳ್ಕೊಟ್ರು ಸರ್. ಯಾರು ಸರ್ ಹೆಸರು? ಡಾಕ್ಟರ್ ಹರೀಶ್ ಬಾಬು ಅವರು. ತುಂಬಾ ನನಗಂತೂ ತುಂಬಾ ಇಷ್ಟ ಆಯ್ತು. ಎಷ್ಟೊಂದು ನೆನಪಿನ ಶಕ್ತಿ ಹೇಳಿದ್ರು. ನಮಗ ಮನೆಯಲ್ಲಿ ಸಿಗುವಂತ ಎಲ್ಲ ವಸ್ತುಗಳಲ್ಲಿ ಸಿಗುವಂತ ಕೆಮ್ಮು ಇರ್ಬೋದು, ನೆಗಡಿ ಇರ್ಬೋದು, ನರಗಳ ಸೆಳೆತ ಇರ್ಬೋದು, ಮತ್ತೆ ಹೆಣ್ಣು ಮಕ್ಕಳ ಪ್ರತಿ ತಿಂಗಳಾಗುವಂತ ಹೊಟ್ಟೆ ನೋವಿರ್ಬೋದು, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಎಷ್ಟು ಆರಾಮಾಗಿ ಈಸಿಯಾಗಿ ಹೇಳ್ಕೊಟ್ರಂದ್ರೆ ತುಂಬಾ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟವಾಯಿತು. ಇದರಿಂದ ನಾವು ಏನ್ ಮಾಡ್ಕೋಬೇಕು, ಉಪಯೋಗವನ್ನ ಪಡೆದುಕೊಳ್ಬೇಕು. ಎಷ್ಟು ಉಳಿಸಿ, ಬೆಳೆಸಿ ಮತ್ತು ಉಪಯೋಗಿಸಿ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಅದಕ್ಕೆ ಅವರು ಎಲ್ಲ ಗಿಡಮೂಲಿಕೆಗಳ ಹೆಸರುಗಳನ್ನು ಹೇಳಿದರು. ಹೌದಲ್ವಾ? ನಿಮಗೆ ಸಾಧ್ಯವಾದಷ್ಟು ಯಾವ್ದಾವ್ದು ಸಿಗುತ್ತೆ ಅದನ್ನ ಉಪಯೋಗ ಪಡೆದುಕೊಳ್ಳಿ. ಎಲ್ಲರಿಗೂ ಉಪಯೋಗ ಆಯಿತು ಅಂತ ಅನ್ಕೊಳ್ತೀನಿ. ಹೌದಲ್ವಾ? ತುಂಬಾ ಸರಳವಾಗಿ ಮತ್ತೆ ಗೊತ್ತಾಗುವ ಹಾಗೆ ಎಲ್ಲರಿಗೂ ಮನೆ ಮದ್ದು ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಟ್ಟಿರುವಂತ ಹರೀಶ್ ಬಾಬು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗೊತ್ತಿಲ್ಲದೆ ಔಷಧಿನೇ ಸಿಕ್ಕದೆ ನಾವೆಷ್ಟೋ ಒಂದು ಮಾನಸಿಕ ಇರ್ಬೋದು, ದೈಹಿಕ ಇರ್ಬೋದು, ಅನೇಕ ಸಮಸ್ಯೆಗಳಿಂದ ನಾವು ನರಳಾಡ್ತಾ ಇರ್ತೀವಿ. ಅಂತಹ ಒಂದು ಸಮಸ್ಯೆಗಳಿಗೆ ನಮಗೆ ಹತ್ತಿರವಾಗಿ ಸಿಗ್ತಕ್ಕಂತಹ ಒಂದು ನಮ್ಮ ಗ್ರಾಮೀಣ ಪ್ರದೇಶಗಳಾದರೆ ನಮ್ಗೆ ತುಂಬ ಸುಲಭವಾಗಿ ಸಿಗ್ತೈತೆ. ಈ ಮೂಲಿಕೆಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ. ದಾರಿಯಲ್ಲಿ ಹೋಗ್ಬೇಕಾದ್ರೆ, ಇಲ್ಲ ನಮ್ಮ ಹೊಲಗಳ ಹತ್ರ ಹೋಗ್ಬೇಕಾದ್ರೆ, ಮನೆಯಲ್ಲಿ ಓಡಾಡಬೇಕಾದ್ರೆ, ಎಲ್ಲ ಸಂದರ್ಭಗಳಲ್ಲೂ ನಾವು ಈ ಮೂಲಿಕೆಗಳನ್ನು ನೋಡಿರ್ತೀವಿ. ಆದರೆ ಇದನ್ನೆಲ್ಲ ನಾನು ನೋಡಿದ್ದೀನಿ, ಬಟ್ ನನಗೆ ಇದ್ರ ಒಂದು ಉಪಯೋಗ ಕೂಡ ಗೊತ್ತಿಲ್ಲ. ಬಾಳೆ ಎಲೆದಲ್ಲಾದರೆ ಯಾವಾಗೂ ಉಪವಾಸ ಇದ್ದಾಗ ಆಗಿರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ನಾವು ಊಟ ಮಾಡ್ತೀವಿ, ಆದರೆ ಅದ್ರ ಉಪಯೋಗ ಯಾರಿಗೂ ಗೊತ್ತಿದ್ದಿಲ್ಲ. ಈ ಮಾವಿನ ಎಲೆಗಳಾದರೆ ತೋರಣಗಳು ಕಟ್ತಾನೆ ಇರ್ತೀವಿ, ಹಬ್ಬ ಬಂದರೆ ಹರಿದಿನ ಬಂದರೆ ಎಲ್ಲವನ್ನ ಬಳಸ್ತಾ ಇರ್ತೀವಿ, ಆದರೆ ಒಂದ್ರ ಉಪಯೋಗ ಬಗ್ಗೆ ಕೂಡ ನನಗಂತೂ ಗೊತ್ತೇ ಇದ್ದಿಲ್ಲ. ಆದರೆ ಇಂದು ಈ ಮನೆ ಮದ್ದು ಕಾರ್ಯಕ್ರಮದ ಪರವಾಗಿ ನನಗೆ ಸಾಕಷ್ಟು ವಿಷಯಗಳ ಬಗ್ಗೆ ಅರಿವಾಯಿತು, ಉಪಯೋಗ ಆಯಿತು ಅನ್ನೋದು ತುಂಬ ಒಂದು